ಗವರ್ನರ್ ಭೇಟಿ ಮಾಡಿ ಸಚಿವರ ನಿಯೋಗ ಚರ್ಚೆ ಮಾಡಿತು. ಏನೇನು ಚರ್ಚೆ ಆಯಿತು? ರಾಜ್ಯಪಾಲರು ಹೇಳಿದ್ರಂತೆ, ನೋಡಿ ಸರ್ಕಾರ ಮತ್ತು ನಮ್ಮ ನಡುವೆ ತುಂಬ ಉತ್ತಮ ಸಂಬಂಧ ಇದೆ, ಅದು ಹಾಳಾಗಬಾರ್ದು ಅಂತ ಸರ್ಕಾರದವರು ಹೇಳಿದರು, ರಾಜ್ಯಪಾಲರು ಹೇಳಿದರು. ಶಿಷ್ಟಾಚಾರವನ್ನು ಪಾಲನೆ ಮಾಡ್ಕೊಂಬರ್ಬೇಕು ಅನ್ನುವಂಥ ಮಾತನ್ನು ಎಚ್ ಕೆ ಪಾಟೀಲ್ ಹೇಳಿದರು. ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಕೂಡ ಹೇಳಿದರು. ರಾಜ್ಯಪಾಲರು ಹೇಳಿದರು, 2 ವರ್ಷದಿಂದ ನನ್ನಿಂದ ಏನು ತೊಂದರೆ ಆಗಿದೆ ನಿಮಗೆ, ಎಲ್ಲ ರೀತಿಯಲ್ಲೂ ಕೂಡ ನಾನು ನಿಮ್ಮ ಜೊತೆ ನಿಂತುಕೊಂಡಿದ್ದೀನಿ. ನಿಮಗೆ ಮುಜುಗರ ಆಗುವಂಥ ಸಾಕಷ್ಟು ಸನ್ನಿವೇಶಗಳಿದ್ವು, ಆದರೆ ಹೆಚ್ಚು ಮುಜುಗರ ಮಾಡಿಲ್ಲ. ನಾನು ನಿರ್ಣಾಯಕ ಹಂತದ ಸಂದರ್ಭದಲ್ಲೂ ಕೂಡ ನಾನು ನಿಮ್ಮ ಜೊತೆಗಿದ್ದೀನಿ. ಇದರ ಅರ್ಥ ಏನು? ಈಗ ನೀವು ಇಲ್ಲ ಸಲ್ಲದನ್ನು ಓದಿ ಅಂತಂದರೆ ಓದಲಿಕ್ಕೆ ಸಾಧ್ಯನಾ? ರಾಜ್ಯಪಾಲರು ಹೇಳುವಂಥದ್ದೇನು ಅಂದರೆ, ನೋಡಿ ಎಲ್ಲರಿಗಿಂತ ಮುಖ್ಯ, ಎಲ್ಲರಿಗಿಂತ ದೊಡ್ಡವರು ಅಂತಂದರೆ ರಾಷ್ಟ್ರಪತಿಗಳು. ಜಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಷ್ಟ್ರಪತಿಗಳೇ ಅಂಕಿತ ಹಾಕಿದ್ದಾರೆ. ನೀವು ಅದನ್ನು ವಿರೋಧಿಸಿದರೆ ಅವರಿಂದ ನೇಮಕ ಆಗಿರುವಂಥವ್ನು ನಾನು ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಿಳಂಬ ನೀತಿ ಅನುಸರಿಸ್ಬೋದಾಗಿತ್ತು, ಆದರೆ ಹಂಗೆ ಮಾಡಲಿಲ್ಲ. ನಾನು ಗೊಂದಲ ಸೃಷ್ಟಿ ಮಾಡ್ಬೋದಾಗಿತ್ತು, ಗೊಂದಲಕ್ಕೆ ಎಡೆ ಮಾಡಿಕೊಡಲಿಲ್ಲ ನಾನು. ಆದರೆ ನೀವು ನನ್ನ ಬಾಯಿಂದ ಕೇಂದ್ರವನ್ನು ಟೀಕಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀರಿ. ಎಷ್ಟೊಂದು ಆಕ್ಷೇಪಾರ್ಹ ಅಂಶಗಳನ್ನು ಸೇರಿಸಿದ್ದೀರಿ ನೀವು ಭಾಷಣದಲ್ಲಿ. ಕೇಂದ್ರದ ವಿರುದ್ಧ ನೀವು ನನ್ನನ್ನು ಬಳಸಿಕೊಳ್ಳುವಂಥದ್ದು ಇದೆಯಲ್ಲ ಟೀಕೆ ಮಾಡಲಿಕ್ಕೆ, ಇದು ಸರಿನಾ? ಇದನ್ನು ನಾನು ಮಾಡಲ್ಲ. ಇದು ರಾಜ್ಯಪಾಲರ ಸ್ಪಷ್ಟವಾದಂಥ ಮಾತು. ನಾನು ಯಾವುದೇ ಕಾರಣಕ್ಕೂ ಕೇಂದ್ರವನ್ನು ಟೀಕೆ ಮಾಡಲ್ಲ. ಅದರಲ್ಲಿ ಯಾವ್ಯಾವ ಪಾಯಿಂಟ್ಸ್ಗಳಿದೆ ತೆಗೆದುಹಾಕಿ. 11 ಪ್ಯಾರಾ ಬಿಡಲಿಕ್ಕೆ ಹೇಳಿದರು, ಆದರೆ ಬಿಡೋಕ್ಕಾಗಲ್ಲ ಅಂತ ಹೇಳಿದ್ದೀವಿ ಅಂತಾರೆ ಎಚ್ ಕೆ ಪಾಟೀಲ್. ಶಬ್ದಗಳ ತಿದ್ದುಪಡಿ ಬೇಕಿದ್ರೆ ಮಾತ್ರ ಮಾಡ್ತೀವಿ, ಒಂದಷ್ಟು ಶಬ್ದಗಳನ್ನು ಆಚೀಚೆ ಮಾಡ್ತೀವಿ, ಆದರೆ ಪ್ಯಾರಾಗ್ರಾಫನ್ನೇ ತೆಗೆದುಹಾಕಿ ಅಂತಂದರೆ ಸಾಧ್ಯವಿಲ್ಲ. ಎಲ್ಲವನ್ನೂ ಕೂಡ ಬದಲಾವಣೆ ಮಾಡೋಕ್ಕೆ ಸಾಧ್ಯವಿಲ್ಲ. CM ಜೊತೆಗೂ ಕೂಡ ನಾವು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡಿದ್ದೀವಿ, ಮಾತಾಡಿದ್ದೀವಿ. ನಾವು ಇದ್ಯಾವುದನ್ನು ಕೂಡ ಮಾಡಲ್ಲ ಅಂತಾರೆ ಎಚ್ ಕೆ ಪಾಟೀಲ್. 126(1) ಅನುಚ್ಛೇದದಲ್ಲಿ 1761 ಅನುಚ್ಛೇದ ಏನಿದೆ ಅದರಲ್ಲಿ ಸ್ಪಷ್ಟವಾಗಿದೆ, ಸರ್ಕಾರ ಈ ಒಂದು ಭಾಷಣವನ್ನು ಸಿದ್ಧಪಡಿಸ್ತದೆ, ರಾಜ್ಯಪಾಲರ ಮುಖಾಂತರ ಸಂದೇಶವನ್ನು ದೇಶಕ್ಕೆ, ರಾಜ್ಯಕ್ಕೆ, ಜನರಿಗೆ ಮುಟ್ಟಿಸುವ ಪ್ರಯತ್ನ ಮಾಡ್ತದೆ. ಇದು ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕು ಸರ್ಕಾರಕ್ಕೆ. ಆ ಹಕ್ಕು ಮೊಟಕುಗೊಳಿಸೋದಕ್ಕೆ ಯಾವುದೇ ಕಾರಣಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ಅವರು ಏನು ಕೆಲವು ರಿಸರ್ವೇಷನ್ಸ್, ಶಬ್ದ ಪಬ್ದದ ಬಗ್ಗೆ ಅವರು ನಮ್ಮ ಜೊತೆಗೆ ಚರ್ಚೆ ಮಾಡ್ತಿದ್ರು, ಅವನ್ನ ತಿದ್ದುಪಡಿ ಮಾಡ್ತಕ್ಕಂಥದ್ದನ್ನು ಮಾಡೋದಕ್ಕೆ ಒಪ್ಕೊಂಡಿದ್ದೇವೆ. ಆದರೆ ಅವರು ಯಾವನ್ನು ಬಿಡಬೇಕು ಅಂತಾರೆ, ಯಾವುದು ರಾಜ್ಯದ ಹಿತ ಕಾಪಾಡೋದಕ್ಕಾಗಿ ನಾವು ಇರಬೇಕು ಅಂತೀವಿ, ಅದು ಕ್ಯಾಬಿನೆಟ್ ನಿರ್ಣಯ. ನಾವು ಸಾಯಂಕಾಲ ಹೋದಾಗ ಮಾನ್ಯ ರಾಜ್ಯಪಾಲರ ಜೊತೆಗೆ ಚರ್ಚೆ ಮಾಡಿದಾಗ ಅವರು ಈ ಅಂಶಗಳನ್ನು ಬಿಡೋದ್ರ ಬಗ್ಗೆ ಹೇಳಿದರು. ಅಂತಿಮವಾಗಿ ನಾವು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀವಿ, ಆದರೆ ನಮ್ಮ ಸರ್ಕಾರದ ಒಪ್ಪಿಗೆ ಇಲ್ಲ ಅನ್ನೋದ್ರ ಬಗ್ಗೆ ಸೂಚ್ಯವಾಗಿ ಹೇಳಿದ್ವಿ. ಮುಖ್ಯಮಂತ್ರಿ ಹತ್ರ ಬಂದು ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ಕ್ಯಾಬಿನೆಟ್ ನಿರ್ಣಯ ಇದೆ, ಏನು ರಾಜ್ಯ ಸರ್ಕಾರ ಬಡವರ ಸಲುವಾಗಿ, ಕಾರ್ಮಿಕರ ಸಲುವಾಗಿ, ನಮ್ಮ ರಾಜ್ಯದ ಆದಾಯದ ಸಲುವಾಗಿ ಧ್ವನಿ ಎತ್ತಬೇಕು ಅನ್ನುವಂಥ ನಿರ್ಣಯ ಮಾಡಿದ್ದೇವೆ. ಆ ಭಾಷಣವನ್ನು ರಾಜ್ಯಪಾಲರು ಓದಬೇಕು ಹಾಗೆ ಅಂತ ಹೇಳಿ ನಾವು ಅವ್ರಿಗೆ ವಿನಂತಿ ಮಾಡ್ತಕ್ಕಂಥದ್ದು ಇದೆ. ಇವೆಲ್ಲವುಗಳ ಬಗ್ಗೆ ನಮ್ಮ ರಾಜ್ಯದ ಧ್ವನಿಯಾಗಿ ರಾಜ್ಯ ಸರ್ಕಾರ ತಯಾರು ಮಾಡಿರ್ತಕ್ಕಂಥ, ಸಿದ್ಧಪಡಿಸಿರ್ತಕ್ಕಂಥ ಏನು ಭಾಷಣ ಇತ್ತು, ಆ ಭಾಷಣವನ್ನು ಸನ್ಮಾನ್ಯ ಘನವೆತ್ತ ರಾಜ್ಯಪಾಲರು ಓದಬೇಕು ಅಂತೇಳಿ ನಾವು ಬಯಸ್ತಾ ಇದ್ದೇವೆ. ದಟ್ ಈಸ್ ನಥಿಂಗ್ ಬಟ್ ದಿ ಮ್ಯಾಂಡೇಟ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ.